ತಾವು ಒಬ್ಬನೇ ಬಂದಾನ ಟ್ರಂಕ್ನಾಗ ರೊಕ್ಕ ಪಕ್ಕ 40,000 ರೂಪಾಯಿ ಇದ್ದು ಟ್ರಂಕ್ನಾಗ ಅವ ಅಲ್ಲೇ ಇಟ್ಕೊಂತ ಒಬ್ಬನೇ ಹಿಂದೆ ಬಂದಾನ. ಅದು ಮುಂದೆ ಏನದ ಗುಡ್ಡದಾಗ ಮುಂದಿನ ಟೆಂಪೋನೇ ಬಿದ್ದು 1000 ಮಂದಿ ಟ್ರೈನಿಂಗ್ ಕೊಡ್ತಿದ್ದು ನಾವು ಅಲ್ಲಿ ಇದ್ದ 18 ವರ್ಷ ತನಕ ನೌಕರಿ ಮಾಡ್ಯಾನ. ಅಲ್ಲಿ ಏನೋ ಒಂದು ಕೂದಲಕ್ಕೊಂದು ಕಾಲರ್ದಿ ಇದ್ದ ಒಟ್ಟು ಬ್ಯಾನ್ ಆಗ್ಲಕತ್ತನ ಸ್ಕ್ಯಾನ್ ಮಾಡಿಸ್ಬೇಕತ್ತಿ ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೋಗ್ಯಾರ. ಒಂದು 3 ಸೆಂಟ್ರಿಗೆ ಹೋಗ್ಯಾರ. ಅವು ಬಂದೇ ಅವು ದೇಶಕ್ಕಾಗಿ ಹೋರಾಡಬೇಕು, ದೇಶ ಸೇವೆ ಮಾಡಬೇಕು ನಾವು ಅಂತೇಳಿ ಕಿಸಿಂದ್ರೆ ಏನದ ಮಲ್ಲಿಕಾರ್ಜುನ್ ಪೂಜಾರಿ ಅಂತ. ಎಷ್ಟು ವಯಸ್ಸಿದ್ದೀರಿ ಅವರಿಗೆ? ಅವನಿಗೆ ಸದ್ದು ನೋಡಪ್ಪ 36 ಇದ್ದು ನೋಡು. 36 ಇದ್ದೀರಿ. ಎಷ್ಟು ವರ್ಷ ಡ್ಯೂಟಿ ಮಾಡ್ಯಾರ್ರಿ? 18 ವರ್ಷ ಮಾಡ್ಯಾನ. 18 ವರ್ಷ. ಇದು ಫಸ್ಟಿಗೆ ಅವರು ಒಮ್ಮಿಗೆ ಆರ್ಮಿ ಹೋಗ್ತೀನಿ ಹಿಂಗೆ ಸೈನಿಕ ಹೋಗ್ತೀನಿ ಅಂತ ಹೆಂಗೆ ಅನಿಸ್ತಾರೆ ಅವಾಗ? ಸೈನಿಕ ನೋಡಪ್ಪ ಮತ್ತು ಹೋಗ್ಬೇಡ ಮಲ್ಲು ಅಂತಂದೆ. ನೋಡು ಎಲ್ಲ ಕಡೆ ಹೋಗಿಂದ ಎಲ್ಲ ಡ್ಯೂಟಿ ಭಾಳ ಹೆವಿ ಇರ್ತದ, ಹೋಗ್ಬೇಡಪ್ಪ ತೇಕೆ ಅಂದೆವು. ಅಂದ್ರೂ ಇಲ್ಲ ಹೋಗಂತವ ಮತ್ತು ಕಷ್ಟಪಡಿ ಬಂದೀವಿ ಅಂದ ಬಳಿಕ ದೇಶಕ್ಕಾಗಿ ಹೋರಾಡಬೇಕು, ದೇಶ ಸೇವೆ ಮಾಡಬೇಕು ನಾವು ಅಂತೇಳಿ ಕಿಸಿಂದ್ರೆ ಏನದ ನಾ ಹೋಗ್ತೀನಿ ಅಂತಂದ. ಬೇಡಪ್ಪ ಅಂದೇವು. ನಮ್ಮ ಬಳಗದವರೆಲ್ಲ ಬೇಡ ಎಲ್ಲಿ ಹೋಗ್ತೀರಿ ಬೇಡಪ್ಪ ಮಲ್ಲೋ ತಂದ್ರೆ ಸಹಿತ ಇಲ್ಲ ನಾವು ಹೋಗ್ತೀನಿ ಅಂತ ಹೇಗಿಸ್ನ ತಂದ. ಹಂಗಾದ್ರೆ ಹೋಗಪ್ಪ, ಆ ತಾಯಿ ಆಶೀರ್ವಾದ ಭಗವಂತನ ಆಶೀರ್ವಾದ ಇದ್ರೆ ಯಾವಾಗ ಏನೂ ಆಗೋದಿಲ್ಲ ಅಂತ ಏಕೆ ಅಂದೆವು. ಅವ ಇಲ್ಲಿವರೆಗೆ 10-18 ವರ್ಷ ತನ ಆದ್ರೂ ಒಂದು ಬೆನ್ನುಗೋರು ಇಲ್ಲಾರ್ದೇನೆ ಎಂತ ಅಲ್ಲಿ ಹೋಗಿ ಡ್ಯೂಟಿ ಮಾಡಿ ಬಂದ್ರು ಅವನಿಗೆ ಏನೂ ಕುದುರ್ಕೊಂಕ ಆಗಿದ್ದಿಲ್ಲ. ಈಗ ಏನದ ಅವನಿಗೆ ಬಂದ ಇಲ್ಲಿ ನಮ್ಮ ನಾದಿನಿ ಮೊಮ್ಮಕ್ಕಳು ಮದುವೆ ಇತ್ತು, ಬಂದ ಕೂಡಲೇ ಏನದ ಈಗ ಆರಾಮ್ ತಪ್ಪಲಕ್ಕೆ ಅಕ್ಕಿ ಕಾಳು ಹಾಕಿ ಬಂದಾನ. ಇವತ್ತಿಂದ ಅಕ್ಕಿ ಕಾಳು ಹಾಕಿ ಬಂದಾನ. ಮರುದಿನನೇ ಶನಿವಾರ ದಿನನೇ ಅವ್ಗೆ ಆರಾಮ್ ತಪ್ಪಿಡ್ತು. ಈಗ ಡ್ಯೂಟಿಗೆ ಹೋಲಕ್ಕೆ ತೇರಾಗಿದ್ದ. ಶನಿವಾರ ದಿನ ಫ್ಲೈಟ್ ಟಿಕೆಟ್ ತೆಗಿಸಾನ ಎಲ್ಲ ತೆಗಿಸಾನ. ಈಗ ಹೋಲಕ್ಕೆ ತೇರಾಗಿದೆ. ಇವತ್ತು ಮುಂಜಾನೆ ಬೆಳಿಗ್ಗೆ ಎದ್ದು ಕೂಡಲೇ ಏನದ ಯಾಕೆ ನನಗೆ ಹೊಟ್ಟೆ ನುಸಕತ್ತದ ಅಂತ ಹೇಳ್ತೀವಿ. ಹೊಟ್ಟೆ ನುಸಕತ್ತದ ಅಂದ್ಕೂಡಲೇ ಏನದ ದವಾಖಾನೆಗೆ ಹೋಗಿ ಬರ್ರಿ ಅಂದಾಗ ಹೋಗಿ ಬಂದಾನ. ಅವರು ಇಂಜೆಕ್ಷನ್ ಮಾಡ್ಯಾರ, ಕಡಿಮೆ ಆಗಿಲ್ಲ. ಮತ್ತು ಮನೆಗೆ ಬಂದು ಕೇಸಿಂದ ನಾನು ಭಾಳ ಹೊಟ್ಟೆ ನುಸಕತ್ತದ ತೇಕೆ ಅಂದ. ನಾನು ಏನದ ಈಗ ವಿಜಯಪುರಕ್ಕೆ ಹೋಗಿ ಬರೋ ನಡಿಯತ್ತೇಕೆ ನಾನು ವಿಜಯಪುರಕ್ಕೆ ಹೋಗ್ಯಾರ. ಅಲ್ಲೇನ ನಮಗೂ ಹೇಳಿ ನಾವು ಏನೋ ಮದುವೆ ಮನೆಯಾಗಿದ್ದೆವು. ವಿಜಯಪುರಕ್ಕೆ ಹೋಗ್ಯಾರ. ಹೋದ ಕೂಡಲೇ ಏನದ ಅಲ್ಲಿ ಒಂದು 2-3 ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೋಗ್ಯಾರ. ಹೊಟ್ಟೆ ಬ್ಯಾನ್ ಆಗ್ಲಕತ್ತನ ಸ್ಕ್ಯಾನ್ ಮಾಡಿಸ್ಬೇಕತ್ತಿ ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೋಗ್ಯಾರ. ಒಂದು 3 ಸೆಂಟ್ರಿಗೆ ಹೋಗ್ಯಾರ. ಅವು ಬಂದೇ ಅವು. ಮತ್ತು ಇನ್ನೊಂದು ಡಾಕ್ಟ್ರ್ ಕಡೆ ಕಟ್ಟಿ ಮನೆ ಡಾಕ್ಟ್ರ್ ಅಂತ ಹೇಗೆ ಅದಾರ ನಮ್ಗೆ ಮನೆ ಡಾಕ್ಟ್ರ್ ಇದ್ದಂಗೆ ಅಲ್ಲಿ ಹೋಗ್ಯಾರ. ಅವರು ಇದ್ದಿದ್ದಿಲ್ಲ. ಶನಿವಾರ ಹಾಪಡೆ ಅವ್ರು ಇದ್ದಿದ್ದಿಲ್ಲತ್ತ. ಹೊಳ್ಳಿ ಏನದ ಮತ್ತು ಟ್ರೂ ಬಾಗೇವಾಡಿಗೆ ಬಂದಾರ. ಬಾಗೇವಾಡಿಗೆ ಬಂದು ಮತ್ತೇನು ಮಾಡ್ಯಾರ, ಮತ್ತೆ ತ್ರಾಸ ಆಗ್ಲಕತ್ತದ ಅಲ್ಲಿ. ಇಲ್ಲ ನಾನು ಭಾಳ ತ್ರಾಸ ಆಗ್ಲತ್ತ. ಮತ್ತೆ ವಿಜಯಪುರಕ್ಕೆ ಹೋಗೋಣ ನಡಿ. ವಿಜಯಪುರಕ್ಕೆ ಹೋಗೋಣ ನಡಿ ಮತ್ತೆ ಕಾರ್ ತೊಗೊಂಡು ಮತ್ತೆ ವಿಜಯಪುರಕ್ಕೆ ಬಂದಾರ. ಈಗ ಅಲ್ಲಿ ಬಿಜಾಪುರಕ್ಕೆ ಬಂದ ಕೂಡಲೇ ಏನದ ಅದು ಯಾರು ಆಯುಷ್ಯ ಆಸ್ಪತ್ರೆ ಐತಿ, ಅಲ್ಲಿ ನಮ್ಮ ಪುಟ್ಟು ಇದ್ದ ಸಂಗಟೆ ಪುಟ್ಟು ಅದಾನ. ಪುಟ್ಟು ಫೋನ್ ಮಾಡಿ ಕರ್ಸಿ ಬಂದಾರ. ಅವನು ಬಂದಾನ. ಇಲ್ಲ ಮಾಮ ಬೇರಡಿಗೆ ಹೋಗೋಣ ಅಂತ ಹೇಗೆ ಅಂದಾನ. ಆಯ್ತು ಅನ್ಕಿಸಿಂದ ಅವ್ರ ಜೊತೆಯವ್ರು ಇದ್ದವ್ರು ಏನದ ಅವರು ಡ್ರೈವರ್ನ ಅಣ್ಣೇನು ತಮ್ಮ ಅಲ್ಲಿ ಆಸ್ಪತ್ರೆದಾಗ ಅದನಂತ ಅಲ್ಲೇ ಕರ್ಕೊಂಡು ಹೋಗ್ಬಿಟ್ರ. ಆಕಿ ಅಂದ ಪುಟ್ಟು ಅಂದ ಹಿಂಗೆ ಹೋಗುತ್ತಾನ ಬೇರಡಿಗೆ ಹೋಗೋಣ ತಂದ್ರು. ಈಗೇನು ಪಾಟ್ನಿ ಈ ಕಡೆ ಹೊಂಟಲ್ಲ ಯಾಕಿಲ್ಲ ತಗೊಂಬತ್ತಾನ. ಅವ್ರಿಗಿಂತಲ ನಾವೇನು ಶಾಣ್ಯಾರ, ಅವರು ಶಾಣ್ಯಾರ ಅದಾರ, ಯಾಕೆ ಕರ್ಕೊಂಡು ಹೋಗಲ್ಕತ್ತ. ಅವ್ರ ಕಡೆ ಹೋಗಿ ಅಲ್ಲೇ ಅಡ್ಮಿಟ್ ಮಾಡ್ರ. ನಿಮ್ಮಂಥವ್ರು 3 ಹುಡುಗರು ಅದಾರ ಅಲ್ಲಿ, ಪುಟ್ಟುನ್ ಫ್ರೆಂಡ್ಸ. ಅವ್ರಿಗೆ ಕರ್ಕೊಂಡು ಕಿಸಿಂದ ಏನಾದ್ರು ಬಂದಾನ. ಅಲ್ಲೇ ಶುಕ್ರವಾರ ಮದುವೆ ಆಗ್ಯದ. ಶನಿವಾರ ದಿನ ಒಂದಿಲ್ಲ ಶನಿವಾರ ಹೋಗ್ಯಾರ. ಶನಿವಾರ ಅಡ್ಮಿಟ್, ಆಯ್ತಾರ ಅಡ್ಮಿಟ್. ನಮ್ಗೆ ಆಯ್ತಾರ ದಿನ ಹೇಳಿದ್ರು. ಆಯ್ತಾರ ದಿನ ಹೇಳಿದ ಕೂಡ ಏನದ ಈಗ ನಾವು ಬೆಳಿಗ್ಗೆ ಇಟ್ಟಿಗೆ ಹೇಳೋಣ. ನಾವು ಹಾಗೆ ಡೈರೆಕ್ಟ್ ಬಿಜಾಪುರಕ್ಕೆ ಹೋದೆವಪ್ಪ. ಹೋದ ಕೂಡಲೇನ ಮಗ ಬೇಕಾದಂಗೆ ಎದ್ದು ಕೂತಿದ್ದ ಬೇಕಾದಂಗೆ ಮಾತಾಡ್ದ ಊಟ ಮಾಡ್ರಿ ಅಂದ. ಹೋಗಿ ಒಂದು ಬೆನ್ನ ಮೇಲೆ ಕೈ ಆಡ್ಸಿದೆ, ಕಾಲ ಮೇಲೆ ಕೈ ಆಡ್ಸಿದೆ. ಎಲ್ಲ ಮಾಡಿ ಮಾತಾಡ್ಸಿಕಿಸಿಂದ ಏನದ ಪ್ರಕಾಶ ಬಂದಿದ್ದ ಸಂಘಟ. ನಾಳೆ ಸೋಲಾಪುರಕ್ಕೆ ತೊಗೊಂಡು ಹೋರಪ್ಪ ಅತ್ತೇಕೆ ಅಂದೆ. ಆಯ್ತು ಸೋಲಾಪುರ ತೊಗೊಂಡು ಹೋಗ್ತೀವಿ ಅಂದ್ರೆ ಡಾಕ್ಟ್ರಿಗೆ ಹೇಳಿ ಕೇಳಿ ಈಗ ಅವತ್ತೇನದ ನಾವು ರವಿವಾರ ದಿನನೇ ಬಂದೆ. ಸೋಮವಾರ ದಿನ ಡಿಸ್ಚಾರ್ಜ್ ಮಾಡ್ಕೊಂಡು ಸೋಲಾಪುರಕ್ಕೆ ಹೋಯ್ದಾರ. ಸೋಲಾಪುರಕ್ಕೆ ಒಯ್ದು ಕೂಡಲೇ ಏನದ ಅಲ್ಲಿನೂ ನಮ್ಮ ಮಗಳು ಗಂಡ ಹಳೆ ಪುಟ್ಟು ಅವ್ರ ಜೋಡಿ 3 ಮಂದಿ ಫ್ರೆಂಡ್ಸ್ಗಳು. ಈಗ ಮತ್ತು ಪ್ರಕಾಶ 3 ಹುಡುಗರು ಅಷ್ಟು ಅದಾರ, ಅಷ್ಟು ಮಂದಿ ಅದಾರ. ಅಲ್ಲಿ ಹೋಗೋಣ ಅವ್ರಿಗೆ ಎಷ್ಟು ಮಾಡ್ಬೇಕು ಪ್ರಯತ್ನ ಅಷ್ಟು ಮಾಡ್ಯಾರ. ಒಂದು ವಾರದ ಮ್ಯಾಲ ವೆಂಟಿಲೇಟರ್ ಹಾಕ್ಯಾರ, ಡಯಾಲಿಸಿಸ್ ಮಾಡಿಸ್ಯಾರ. ಅವ್ರು ಮೊದಲೇ ಅಂದ್ರತ್ತ ನೀವು ಅಲ್ಲೇ ಹುಡುಗ ನೀರು ಕೊಟ್ಟಿಲ್ಲ, ನೀವು ನೀರು ಕೊಡ್ಲಾರ್ದೆ ಒಂದು ತಪ್ಪ. ನೀರು ಕೊಡಬೇಕಾಗಿತ್ತು ವಿಜಯಪುರದಾಗ, ನೀರು ಕೊಟ್ಟಿಲ್ಲ. ನೀರು ಕೊಡಲಾರ್ದೆ ಒಂದು ತ್ರಾಸತ್ತೆ. ಮಗನಿಗೆ ಅಲ್ಲಿ 1 ಲೀಟ್ರ್ 2 ಲೀಟ್ರ್ ನೀರು ಕೊಟ್ರೆ ಒಂದೇ ಉಸ್ಲಿಗೆ 2 ಲೀಟ್ರ್ ನೀರು ಕೊಡೋಣ. ನೀರು ಕುಡ್ದಾನ ಈಗ ಎಲ್ಲ ಆಗ್ಯದ. 1 ವಾರ ಇಟ್ಕೊಂಡು ಕಿಸಿಂದ್ರೆ ಏನದ 1 ವಾರ ಆದ್ಮೇಲೆ ಈಗ ಮನುಷ್ಯಾಗ ಏನಪ್ಪ BP ಹಂಗೆ ಲೋ ಹಾಕೋತ ಬಂದು ಕಿಸಿ 1 ವಾರದ ಮ್ಯಾಗಿಂದ ಸೋಮವಾರ ದಿನ ಬೆಳಗ್ಗೆ 6 ಗಂಟೆಗೆ ಇಷ್ಟೊತ್ತಿಗೆ ಸುದ್ದಿ ಬಂದುಬಿಡ್ತು ನಮ್ಗೆ.
ಆಯಿತು ಎಂಥ ಮಗ ಇದ್ದ 18 ವರ್ಷ ತನಕ ನೌಕರಿ ಮಾಡ್ಯಾನ. ಅಲ್ಲಿ ಏನೋ ಒಂದು ಕೂದಲ್ಕೊಂಡ್ ಕಾಲರಿ ಇದ್ದ. ಇಲ್ಲಿ ಬಂದು ಮಗ ಜೀವ ಕೊಟ್ಟನಲ್ಲ, ಅಲ್ಲಿ ಏನಕ್ಕೇನ್ರೆ ಮಗನಿಗೆ ಆಗಿತ್ತು ಅಂತಂದ್ರೆ ಅವ ಎಷ್ಟು ಚಂದ ಬರ್ತಿದ್ದ, ಎಷ್ಟು ಚಂದ ತರ್ತಿದ್ರು. ಮಗ ದೇಶಕ್ಕಾಗಿ ಹೋರಾಡ್ಲಕ್ಕೆ ಹೋಗಿದ್ದ. ಇಲ್ಲಿ ಬಂದು ಹಿಂಗಾಯ್ತಲತ್ತೆ ಏನಂದ್ರೂ ಚಂದಿನ ಹಾಕಕ್ಕೆ ಬಂದ್ರಪ್ಪ ಬರೋಣ. ಈಗ ಸಾಲಿಗೆ ಏನದ ತೊಗೊಂಡೋಗಿ ಅಲ್ಲೇ ಶಾಲೆಗೆ ಮಾಡ್ಯಾರ, ಎಲ್ಲ ಚಂದ ಮಾಡ್ಯಾರ, ಯಾವುದು ಏನೂ ಇಲ್ಲ. ವಯಸ್ಸಿನ ಮಗ ಇತ್ತು, 36 ವರ್ಷದ ಮಗ. ಮತ್ತು 3 ಮಕ್ಳು ಬಿಟ್ಟ, ಹೆಂಡ್ರು ಸಣ್ಣವ್ರು, ಮಕ್ಕಳು ಸಣ್ಣವ್ರು, ಎಲ್ಲರಿಗೂ ಬಿಟ್ಕೇವ. ಅದು ನಮ್ಗೆ ಹೊಟ್ಟೆ ಉರಿತದ. ಮನಾರು ಉಣಿಸಿದ್ದೆವು, ತಿನ್ನಿಸಿದ್ದೆವು, ಸಾಕನಂಗೆ ಮಾಡಿದ್ದೆವು. ಅದು ಹೆಜ್ಜೆಗೆ ನಮಗೆ ಮರಿಲಾರ್ದಂಗೆ ಆಗ್ಯದ. ಅವನು ಮಾಡ್ತಿದ್ದ. ತಾಯಿ ತಂದೆ ಕಣ್ಣಾಗ ಬಂದಾನೆ, ನೀರು ಹಾಕಬಾರ್ದು, ಚೆಂದಾಗಿರ್ಬೇಕು. ಅವ್ರು ಚೆಂದಾಗಿ ನಗನಗ್ತಾ ಇದ್ರೆ ನಮ್ಮ ಸಂಸಾರ ಚೆಂದ ಆಗ್ತೈತಿ. ಅವ್ ಭಾಳ ಚಂದ ಅಂದ್ರೆ ಭಾಳ ಚಂದ ಹೇಳ್ತಿದ್ದ. ಹೋಗಂಬಂದು ಅಣ್ಣದರಿಗೆ ಹೇಳ, ತಮ್ಮದರಿಗೆ ಹೇಳ, ಹೊಲ್ದಾಗ ಏನು ಬಿತ್ತೀರಿ, ಏನು ಬೆಳಿತೀರಿ, ಏನು ಮಾಡಿರಿ, ಏನಿಲ್ಲ ತೇಕಿ. ಹಳೆದಾಗ ನಮ್ಮ ಮನೆಗೆ ಯಾವತ್ತು ಎತ್ತ ಎಮ್ಮೆ ಆಕಳ ಇರುವಲ್ಲ, ಇಟ್ಟತ್ನ್ಯಾಗ ಏನದ ವಾಕಿಂಗ್ ಮಾಡ್ಕೊತ ಮೊಮ್ಮಕ್ಳಿಗೆ ಕರ್ಕೊಂಡು ಹೋಗವ. ಹೊಲ್ದಾಗ ಮೀಸ್ಲಕ್ಕೆ ಹೋಗವ, ನೀರು ನೀಡಿ ಕಟ್ಲಕ್ಕೆ ಹೋಗವ. ಯಾವ್ದು ಎಷ್ಟು ಚಂದ ಎಕ್ಟಿವ್ ಭಾಳ ಇದ್ದು. ಎಷ್ಟು ಹತ್ರ ಹಿಂಗೆ ಇದ್ದು ನಾವು ಯಪ್ಪ. ಹಿಡ್ದ ಮರಾಠಿ ಇಟ್ಟಾಗಲಿ ಹಿಂಗೆ ನೆದರಾತಿತ್ತ. ಅವನಿಗೆ ನೋಡಿದ್ರೆ ಈ ಪರ್ಕಸಿ ಯಾವುದಕ್ಕೂ ಹತ್ತಿದ್ದಿಲ್ಲ. ಈ ಸದ್ದದನಲ್ಲ ಇಬ್ಬರು ಹೊಂಟ್ರ ಅವಳು ಜವಳ ನಂಗೇನು ಅಷ್ಟು ಚಂದ ಇದ್ರಪ್ಪ. ಏನು ಮಾಡ್ತಿದ್ದೆ, ನಮ್ಮ ದೈವ ಸುಮಾರದ ಇರಲಿ. ಆ ಭಗವಂತನಲ್ಲಿ ಬೇಡ್ಕೊತೀನಿ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವನ ಮಕ್ಕಳಿಗೆ ಹೆಂಡ್ರಿಗೆ ದೇವ್ರು ಚಂದಾಗಿ ಇರಲಿ, ವಿದ್ಯಾವಂತರ ಅಲ್ಲಿ ಬುದ್ಧಿವಂತರ. ಅದು ಎಂಥ ವಿದ್ಯಾಟ ನೋಡ್ರಿ. ಅಂಥ ಆರ್ಮಿ ಒಳಗೆ ಅಂಥ ಹೋರಾಡೋ ಟೈಮಿಗೆ ಬಾರ್ಡ್ರದಾಗ ಏನೂ ಆಗಿಲ್ಲ. ಇಲ್ಲಿ ಊರಿಗೆ ಬರ್ನ ಮಗ ಡ್ಯೂಟಿ ಹೊಂಟಿದ್ರತ್ತ, ಟ್ರೈನಿಂಗ್ ಹೊಂಟಿದ್ರತ್ತ. ಟ್ರೈನಿಂಗ್ ಹೋಗೋ ಮುಂದೆ 2-3 ಟೆಂಪು ಹೊಂಟಿದ್ವು ಅತ್ತ. ಅದು ಹಿಂದಿನ ಟೆಂಪುದಾಗ ಕೂತಿದ್ನ, ಏನು ಮುಂದಿನ ಟೆಂಪುದಾಗ ಕೂತಿದ್ನತ್ತ. ಅದು ಏನು ಮಾಡ್ಯದ, ಯಾರೋ ಹಿಂದೆ ಒಬ್ಬ ನಿಮ್ಮಂಥ ಫ್ರೆಂಡ್ಸ್ ಕರೆನತ್ತೆ, ಬಾ ಮಲ್ಲು ಪೂಜಾರಿ ಬಾ ಇಲ್ಲಿ ಅಂತ. ಯಾಕಂದ್ರೆ ಹಿಂದೆ ಕುಂದ್ರಮ್ಮ ಬಾ ಅಂತ. ಹಿಂದೆ ಕುಂದ್ರಮ್ಮ, ಇಲ್ಲ ಮುಂದೆ ಕೂತೀನಿ ತಗೋ, ಇಲ್ಲ ಹಿಂದೆ ಬಾ ಕಾರಣ. ಅದು ತಾವು ಒಬ್ಬನೇ ಬಂದ ಟ್ರಂಕ್ನಾಗ ರೊಕ್ಕ ಪಕ್ಕ 4,000 ರೂಪಾಯಿ ಇದ್ದು ಅಂತ ಟ್ರಂಕ್ನಾಗ. ಅವ ಅಲ್ಲೇ ಇಟ್ಕೊಂತ ಒಬ್ಬನೇ ಹಿಂದೆ ಬಂದಾನ. ಅದು ಮುಂದೆ ಏನದ ಗುಡ್ಡದಾಗ ಮುಂದಿನ ಟೆಂಪನೇ ಬಿದ್ದಿವಿ. ಮುಂದಿನ ಟೆಂಪನೇ ಬಿದ್ದಾನ. ಅವಾಗ ಎಷ್ಟೋ ಜನ ಸತ್ತಾರ, ಬೆಟ್ಟಾಗ್ಯಾವ, ರೊಕ್ಕ ಪಿಕ್ಕ ಎಲ್ಲ ಹೋದು. ಮಗ ಹಿಂದೆ ಬಂದ ಕರೆದವ. ಇನ್ನು ಆಯುಷ್ಯ ಗಟ್ಟಿತ್ತು, ಹೋದ, ಏನೂ ಆಗಲಿಲ್ಲ. ಮತ್ತು ಅದು ನಮಗೂ ಹೇಳಿದ್ದಿಲ್ಲ, ಅದು ಯಶೋದಿನ ಮ್ಯಾಗ ಹೇಳ್ದ. ಇಲ್ಲಿ ಬಂದ್ರೆ ಒಂದು ಕಷ್ಟ ಒಟ್ಟೆ ಹೇಳ್ಕೊತಿದ್ದಿಲ್ಲಪ್ಪ. ಭಾಳ ಚಂದ ಅಂದ್ರೆ ಭಾಳ ಚಂದ ಅದೀನಿ, ನಾ ಆರಾಮದೀನಿ, ನಾ ಚಂದ ಅದೀನಿ, ನಾ ಆರಾಮದೀನಿ. ಈ ಕಡೆಯಿಂದ ಇತ್ತಿತ್ಲಾಗ ಸಾಹೇಬ ಆಫೀಸ್ ವರ್ಕ್ ಕೊಟ್ಟಿದ್ದ. ತಮ್ಮ ಜೊತೆ ಹೋದ್ರೆ ಬಂದ್ರೆ ಕರ್ಕೊಂಡು ತಿರುಗಾಡೋರು ಮಾಡೋರು. ಆರಾಮ್ ಡ್ಯೂಟಿ ಅದಾರ. ಯಾವಾಗಾರ ಆದ್ರೆ ಅಲ್ಲಿ ಇದು ಬಾಡಿ ಗಾರ್ಡ್ ಹಾಕಿಸಿನ ಹೋಗ್ತಿದ್ದ ಬರ್ತಿದ್ದ. ಯಾವುದು ಏನು ಬಿನ್ಗೋರಿಲ್ಲ ಇದ್ನ ನಾನು ಚೆಂದಾಗಿದ್ದೀನಿ ಅಂತೇಳಿ ಹೇಳ್ತಿದ್ದ. ನಮ್ಗೆ ಮನುಷ್ಯನು ಆರೋಗ್ಯವಂತಾಗೇ ಇದ್ದ. ಏನೇನೇನು ಇವಾಗ ಆರಾಮ ತಪ್ಪ್ಯದ ಅಂತಿದ್ದಿಲ್ಲ ನೋಡಪ್ಪ. ಅಷ್ಟು ಚಂದಿದ್ದ. ಈಗೇನದ ದೇವ್ರ ಈ ಟೈಮಿಗೆ ಹಿಂಗೆ ತಂದ. ಈಗ ಏನು ಮಾಡಬೇಕು, ಅವ ಬರ್ತಾನತ್ತೆ. ಯಾವುದ್ರ ನಾವು ಮನ್ಯಾಗ ಕಾರ್ಯಕ್ರಮ ಮಾಡಬೇಕಾದ್ರೆ ಅವ ಬಂದಿಂದೇ ಕಾರ್ಯಕ್ರಮ ಮಾಡೋದು. ಎಂದು ಬರ್ತೀವ ಮಲ್ಲು, ನೀವು ಎಂದು ಮಾಡ್ತಿರತ್ ಕೇಳ, ನೀ ಎಂದು ಬರ್ತೀವಿ, ಎಂದು ಸೂಟಿ ಸಿಗ್ತಾವ ಅಂದೇ ನಾವು ಇಟ್ಕೋತೀವ ಅನ್ನೋರು. ನೀವು ಎಂದು ಮಾಡ್ತೀರಿ ಅವಾಗೆ ನಾ ಸಾಬಿಗೆ ಹೇಳ್ಕೊಂಡ್ಕೆ ಬರ್ತೀನಿ ನಾವು ಇಂಥದನ್ನೇ ಇಟ್ಕೋತೀವಿ ತೇಕಿ ಅಂದ್ರೆ ಅವ ರಜೆ ತೊಗೊಂಡ್ಕೆ ಬರವ. ಅವ ಬರೋದ್ರಾಗ ಮನ್ಯಾಗ ಕೌದಿ ಕನ್ಸರ್ಟ್ ಎಲ್ಲ ಸ್ವಚ್ಛ ಶಿಸ್ತು ಮಾಡೋರು. ಬರೋಣನೆ ಖರ್ಚು ಹಾಕೊಂಡು ಎಲ್ಲ ಕೊಡವಪ್ಪ ಅವ. ಈಗ ಮನ್ಯಾಗ ಅವ ಬಂದಿನಿ ಅಂಕಂಚಿ ದಾವಲ್ ಮಲ್ಕೊ ಹೋಗಿ ಮಾಡ್ಕೊಂಬರೋರು, ಚಿತ್ತಾಪುರಕ್ಕೆ ಹೋಗಿ ಮಾಡ್ಕೊಂಬರೋರು, ಹೋಗಿ ಎಲ್ಲ ಮಾಡೋರು. ಈ ಸಲ ಹಾಗೆ ಉಳ್ದಿತ್ತು. ಅವ್ನು 2-3 ವರ್ಷದಿಂದ ಹೊಂತ ಬಿಟ್ಟಿದ್ದೆವು, ಹಾಗೆ ಉಳ್ದಿತ್ತು. ಅವ ಬಂದಿದ್ದೇನೆ ಮಾಡ್ಬೇಕಂತೇಳಿ ಮನೆ ಬಂದು ಮಾಡೋದೇ ಆಗಲಿಲ್ಲ. ಹೋಗೇ ಬಿಟ್ಟ, ಮಾರಿಬಿಟ್ರಪ್ಪ. ಮಾರಿಬಿಟ್ರು. ಮತ್ತು ತೊಗೊಂಡು ಕಿಸಿಂದ ಮತ್ತೆ ಅಂಕಂಚಿ ಹೋಗಿ ಮಾಡ್ಕೊಂಡು ಬಂದೆವು. ಮತ್ತು ಚಿತ್ತಾಪುರಕ್ಕೆ ಹೋಗಿ ಮಾಡ್ಕೊಂಡು ಬಂದೆವು. ಎಲ್ಲ ಏನಪ್ಪ ಸುಮ್ಮ ನಾವು ಅದೀವಿ. ಅವ್ನ ಮನುಷ್ಯ ಬಂಗಾರದ ಕಸರು ಇದ್ದಿತ್ತು, ಅವನಲ್ಲಿ ಕಸರು ಇದ್ದಿದ್ದಿಲ್ಲ. ಈಗ ಹೋಗಿಬಿಟ್ಟ. ಈಗ ನಮ್ಮ ಮನುಷ್ಯ ಹೆಂಗಂದ್ರೆ ಈ ಸದ್ದ ನಾವಿದ್ದು ಸಂಸಾರ ಮಾಡಬಾರ್ದು, ಸತ್ ಸಂಸಾರ ಮಾಡ್ತೀವಿ. ಇಲ್ಲಿ ತೋರಮ್ಮ, ಅದು ಏನು ಅಂಥದ್ರಾಗ ಗೆದ್ದು ಬಂದಾರಂತ ಇಲ್ಲಿ ಬಂದು ಏನೋ ಆಯ್ತದ ನೋಡಿರಲ್ಲ. ಫಸ್ಟಿಗೆ ಅಂಥವ್ರು ಉದಾರ ಭಾಳ ದಾರದ ಮ್ಯಾಗೆ ನಡೆಸ್ಯಾರತ್ತ. ಮತ್ತು ದಾರದ ಮ್ಯಾಗೆ ನಡೆಸ್ಯಾರ. ಭಾಳ ಕಷ್ಟದಾಗ ಅವ ಭಾಳ ಟ್ರೈನಿಂಗ್ದಾಗ ಭಾಳ ಎಲ್ಲದ್ರಾಗ ಮುಂದೆ ಬರೋವಂತ ನೋಡಿ. ಎಲ್ಲದ್ರಾಗ ಮುಂದೆ ಎಲ್ಲ 1000 ಮಂದಿ ಟ್ರೈನಿಂಗ್ ಕೊಡ್ತಿದ್ದ. ನಾವು ಅಲ್ಲಿ 1000 ಮಂದಿ ಟ್ರೈನಿಂಗ್ ಕೊಡ್ತಿದ್ದ. ಭಾಳ ಚಂದಿದ್ದ ಅವ. ಎಲ್ಲರ ಕೂಡ ಹೊಂದಾಣಿಕೆ. ಎಲ್ಲರೂ ಮಲ್ಲು ಪೂಜಾರಿತೆ ಅವ್ನು ಕೂಡ ಭಾಳ ಚಂದಿದ್ರು. ದೇವ್ರ ಅದು ಹಿಂಗೆ ಮಾಡಿಬಿಟ್ನಪ್ಪ. ನಮ್ಗೆ ಏನು ಮಾಡ್ತಿದ್ವಿ, ಭಾಳ ಅನ್ಯಾಯ ಮಾಡ್ದ ಅವ. ಬಂದ್ರೆ ಎಮ್ಮೆ ಹಾಲು ತುಪ್ಪ ಬಟ್ಟಲ್ದಾಗ ತುಪ್ಪ ಹಾಕಿ ಉಳ್ಳಾಕ ಹಿಂಗೆ ಇಡಕ್ಕಿ ಬಿಸಿ ಹಂಚಿನ ಮ್ಯಾಗಿಂದ ಅವ್ರು ಹಣ್ಣು ಇಡ್ತೀವಿ. ಹಂಚಿಟ್ರೆ ಹಾಗೆ ಈಗ
ಹಂಚಿನ ಮ್ಯಾಗಿಂದ ರೊಟ್ಟಿನೇ ಕೊಡಕ್ಕಿ ಯಾವ್ದಾರೆ ಕಾಯಿಪಲ್ಯ 10 ಕಾಯಿಪಲ್ಯ ಮಾಡೋರು ಕಾಯಿಪಲ್ಯ ಈಗ ತುಪ್ಪ ಹಾಲು ಅವ್ರ ಅಣ್ಣಿದ್ದ ಕುಡಿಯಪ್ಪ ಹಾಲು ಹಸಿ ಹಾಲಿಂದ ಹಿಂಗೆ ತಂದಿಡ ನೀರು ತೋರಮ್ಮ ಅಳ್ಕೋಬೇಡ್ರಿ ಏನು ಇಲ್ಲಪ್ಪ ನೀ ಕುಡಿಯೋ ಪೂಜಾರೇನೋ ಇಲ್ಲ ನಾವು ಬೇಡಪ್ಪ ನೀರು ಕುಡೀರಿ ನೀ ಬಂದಿದ್ದೆ ಹಾಯ್ಕೊಂಡು ಉಣ್ಣು ಕುಡಿಯೋಣ ಹಾಯ್ಕೊಂಡು ಉಂಡಕ್ಕೆ ಏನದ ನೀಟು ಉಣ್ಣಪ್ಪ ಅತ್ತೆ ಏನೋ 3 ಉಳ್ಳಾಕ ಕೊಟ್ರೆ 3 ಮಕ್ಕಳು ಹಿಂಗೆ ಕುಂದ್ರಸಕ್ಕೆ 3 ಮಂದಿ ಹಿಂಗೆ ಕುತ್ಕೆ ಹಿಂಗೆ ಉಣ್ಣೋದು ಒಬ್ಬರು ಬಿಟ್ಟು ಒಬ್ರು ಉಣ್ತಿದ್ದಿಲ್ಲ ಅವ ಎಲ್ಲರೂ ಹೊರಗೆ ಹೋಗಿದ್ರ ಬಾ ಎಲ್ಲಿದೆ ಬಾ ಪೂಜಾರಿ ಊಟ ಮಾಡಮ್ ಬರ್ರಿ ಅತ್ತೇಕೆ ಹೊಸ ಮಂದಿ ಅಪ್ಪ 3 ಮಂದಿ ಮಕ್ಕಳು ಒಟ್ಟು ಮಂದಿ ಕೂಡಿಕೊಂಡ್ರೆ ಅವ್ರ ಅಣ್ಣರು ತಮ್ಮನರು ಅಡುಗೆ ಮಾಡೋರು ನೈಟ್ ಉಳ್ಳಾಕ ಕೊಡಕ್ಕೆ ನಮ್ಮ ಸಂಸಾರ ಭಾಳ ಚಂದ ಇತ್ತು ಯಾವ್ದಾರ ಏನೇನೇನೇನು ಕೂದಲಕ್ಕೆ ಹೊಂಕಾಗಿದ್ದಿಲ್ಲಪ್ಪ ಈಗ ಬಂದೇನದಕ್ಕೆ ಎಲ್ಲರ ಮ್ಯಾಗ ಭಾಳ ಜೀವ ಇತ್ತು ಅಳಿಬೇಡ ತೋರಮ್ಮ ಸುಮ್ಮನೆ ನಾನು ಹಿಂಗೆ ಕೇಳಗತ್ತ ನೀವು ಭಾಳ ಇದು ಮಾಡ್ಕೊತೀರಿ ತೋರಮ್ಮ ಭಾಳ ಚಂದ ಇದ್ದೆಪ್ಪ ಭಾಳ ಚಲೋ ಇದ್ದ ಊರಾಗ ಹೋದ್ರೂ ಎಲ್ಲರೂ ಹಿಂಗೆ ಹಂಗೆ ಗಿಡದ ಇವಸ್ ಬಾದ್ಮಿ 3 ವರ್ಷದ ಜಾತ್ರೆ ಅದಾವ ಹೆಗಲ ಮ್ಯಾಗ ಕುಂದ್ರಿಸ್ಕೊಂಡ್ರು ನೋಡು ಅವನಿಗೆ 4 ಮಂದಿ ಹೆಗಲ ಮ್ಯಾಗ ಕುಂದ್ರಿಸ್ಕೊಂಡು DJ ಹಚ್ಚಿ ಆಯ್ ಜಾತ್ರೆ ಡ್ಯಾನ್ಸ್ ಮಾಡಿ ಹೆಗಲ ಮ್ಯಾಗ ಕುಂದ್ರಿಸ್ಕೊಂಡು ಡ್ಯಾನ್ಸ್ ಮಾಡಿಸಿದ್ರು ಈ ಊರಾಗ ಮತ್ತೆ ಆರ್ಮಿದವ್ರು ಅದಾರ ರೀ ಅದರ ಇದು 4 ಬಳಿ ಗುಂಗುರ ಕೈಯ ಲಾಕೆಟ್ ಕೈಯ ಬ್ರಾಸ್ಲೆಟ್ ಹಾಕೊಂಡು ಮಗ ಡ್ಯಾನ್ಸ್ ಹೊಡೋದು ಎಷ್ಟು ಚಂದ ಬಂದ ಏನು ಸುದ್ದಿ ಇನ್ನು 2 ವರ್ಷ ಉಳ್ದಿತ್ತು ನೋಡಪ್ಪ ಡ್ಯೂಟಿ ಇನ್ನು ಮನೆಗೆ ಬರೋ ಈಗ ಅವ್ನು ಹೋಗಿ 1 ವರ್ಷ ಆಯ್ತಿಲ್ಲ ಮ್ಯಾಗ ಒಂದು 6 ತಿಂಗಳಾಯ್ತು ಇನ್ನೊಂದು 6 ತಿಂಗಳಿಗೆ ಮನೆಗೆ ಬಂದುಬಿಡ್ತಿದ್ದ ಹೇಳ್ತಂದತ್ತ ನೀವು ಆಯ್ತು ಇನ್ನೊಂದು ಎಷ್ಟು 2 ವರ್ಷ ಉಳಿತು ಮನೆಗೆ ಏನದ ಈಗ ನಿಮ್ಮದು ಡ್ಯೂಟಿ ಮುಗಿದ ಕೂಡಲೇ ಭಾಳ ಚಂದ ನಾವು ಮೆರವಣಿಗೆ ಮಾಡ್ಕೋತ ಬರ್ತೀವ್ರಿ ಭಾಳ ಚಂದ ಮಾಡ್ತೀವತ್ತಂದು ಏನೂ ಬೇಡ ನಾವು ಒಟ್ಟೆ ಯಾರಿಗೂ ನಂದು ಡ್ಯೂಟಿ ಮುಗಿದು ಅಂತ ಹೇಳಂಗಿಲ್ಲ ನಾ ಸುಮ್ಮ ಬರ್ತೀನಿ ನೋಡಿ ನಾ ಏನೂ ಮಾಡ್ಕೊಳಂಗಿಲ್ಲ ತೇಕಿಸಿದ ಮತ್ತು ದೇವ್ರು ಯಾವುದು ಆ ಮೆರವಣಿಗೆ ಮಾಡಲಿಲ್ಲ ಈ ಮೆರವಣಿಗೆ ಮಾಡ್ಕೊಳ್ತೀವಿ ಹಾನಪ್ಪ ಏನು ಮಾಡ್ತಿದ್ದೆ ಆಕಾಶ ನಮ್ಮದು ಮುಗಿಸ್ಕೊಳಕ್ಕೆ ಮುಗಿಸ್ಕೊಂಡು ಈಗ ಬಾಳಿ ಎಷ್ಟು ಮಂದಿ ಮಕ್ಕಳು ರೀ ನಿಮ್ಗೆ ನಮ್ಗೆ 3 ಮಂದಿ ಗಂಡಸ ಮಕ್ಕಳು ಒಬ್ಬ ಹೆಣ್ಮಗಳು ಒಬ್ಬರೇ ಮುಗಿಯತ್ರಿ ಪೂರ್ತಿ ಲಾಡ್ಕಿ ಅವ ಮಿಲ್ಟ್ರಿ ಇದ್ದ ಭಾರಿ ಇದ್ನಪ್ಪ ಭಾಳ ಚಲೋ ಇದ್ದ ಏನು ಎಷ್ಟು ಹತ್ರ ಎಷ್ಟಾಗಲ್ಲ ಹಿಂಗೆ ಇದ್ದ ಏನು ಮಾಡೋದು ಏನು ಇರ್ತೈತ್ರ ದೇಶಕ್ಕಾಗಿ ಹೋಗ್ಯಾರಿ ನಡೆಯದೇ ರೀ ನಿಮ್ಮ ತ್ಯಾಗ ಭಾಳ ದೊಡ್ಡದಿರ್ತೈತ್ರಮ್ಮ ಏನಾಯ್ತು ಅಂತ ನೋಡ್ರಿ ಇಲ್ಲಪ್ಪ ಮನುಷ್ಯ ಭಾಳ ದೊಡ್ಡ ಮನುಷ್ಯ ಇದ್ದ ಅಳಿಬೇಡ ತಗೋಬಿಡ್ರಮ್ಮ ಹುಲಿ ಆಗಿದ್ದ ಇಟ್ಟತ್ರಿ ಕಾರ್ ತೊಗೊಂಡು ಬಂದು ಹಿಂಗೆ ಇಲ್ಲೇ ನಿಂದ್ರ ನಮ್ಮ ಮಮ್ಮಿ ಹೇಳ್ತಾಳೆ ತೇಕಿಸಿದ ಹೋಯ್ ಬರ್ತಾ ಬಂದು ಆಯ್ತು ಗೊತ್ತೇ ಆಯ್ತು ಹೋಯ್ ಬರ್ಲಾನು ಎಷ್ಟು ಸರ್ತಿ ಬರ್ತೀರಿ ವರ್ಷದೊಳಗೆ ರೀ ವರ್ಷದಾಗ 2-3 ಸತಿ ಬರ್ತಿದ್ದ 2-3 ಸತಿ ಬರ್ತಿದ್ದ ಬಂದು ಬಾಗೇವಾಡಿ ಬಂದಾಗ ನಿಂತ ಇಲ್ಲಿನ ಹೆಚ್ಚು ಬರ ಅಪ್ಪ ಹೋದರ ಅಣ್ತಂಬ್ರದರ ತೇಕಿಸಿ ಬರವ ಹುಡುಗರು ಕೂಡ ಆಟ ಆಡವ ಉಣ್ಸವ ತಿನ್ಸವ ಬಂದ್ರೆ ಮನಾರು ಸಾಕ್ಬೇಕು ನಂಗೆ ತರವ ತಿನ್ಸವ ಉಣ್ಸವ ರೊಕ್ಕ ರೂಪಾಯಿ ಯಾರಪ್ಪ ಕೊಡವ ನಮಗೆ ಕೊಡವ ಬರೋ ಮಂದಿ ಇಬ್ಬರಿಗೆ ಬಂದು ಕೂಡಲೇ ಫೋನ್ ಮಾಡೋ ಏನರ ತರಲಿ ಅಭಿ ಅಂತನೋ ಏನು ಬೇಡಪ್ಪ ಬಾ ಸುಮ್ಮನಕ್ಕೆ ಇಟ್ಟು ತಿನ್ನಕ್ಕೆ ಹೊರಲಾರ್ದೆ ಬರವ ಬಂದು ಹುಡುಗರಿಗೆ ಏನು ಬೇಕಾದು ಸ್ಕೂಲ್ ಬ್ಯಾಗ್ ತರ ತಮ್ಮನ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಬಟ್ಟೆ ಅಷ್ಟು ಥರ ಹೇಳಾರ್ದೆ ಸರ್ಪ್ರೈಸ್ ತೊಗೊಂಡ್ಕೇಸಿಂದ ಬರೋ ಹುಡುಗರಿಗೆ ಆಯ್ತು ಬರಪ್ಪ ಆಯ್ತು ಏನೋ ನಿನ್ನ ಪೂಜಾರಿ ಬಂದಿದ್ದಲ್ಲ ಆ ಪೂಜಾರಿ ಮಕ್ಕಳು ಅಂತ ಕಂಡಪಟ್ಟಿ ಜೀವ ನೀ ಕಲಿಯಲಿ ಸಾಲಿ ಕಲಿ ನೀನು ಮತ್ತು ಹೆಣ್ಮಗಳು ನೀ ಸಾಲಿ ಕಲಿ ನೀನು ನಿನ್ಗೆ ಎಷ್ಟು ಬೀಳ್ತದ ಅಷ್ಟು ರೊಕ್ಕ ನಾ ಕೊಡ್ತೀನಿ ಕಲಿ ನೀನು ನಾ ಕುರ್ಚಿ ಇಳಿದ್ರಾಗೆ ನೀ ಕುರ್ಚಿ ಹಬ್ಬಕ್ಲಿರ್ಕಂತ ನೀ ಸಾಲಿ ಕಲಿ ನೀನು ESI ಪೋಸ್ಟ್ ಮಾಡ್ಕೋಬೇಕು ನೀನು ESI ಪೋಸ್ಟ್ ಮಾಡ್ಕೊಂಡ್ರೆ ನೀನು ಚಲೋ ಅದ ನಿಮ್ಮ ಅಪ್ಪ ಕೊಡೋದಲ್ಲಿಕಂದು ನಾ ಕೊಡ್ತೀನಿ ಕಲೀನಿ ಮೊದಲ ನೀ ಕಲೀನಿ ಹೊಟ್ಟೆ ಬಿಡಿರ್ಲಕ್ಕೆ ಹೋಗ್ಬೇಡ ಅಂತೇಳಿ ಅವ್ರಿಗೆ ಪೋರ್ಸ್ ಕೊಟ್ಟು ಹೋಗೋ ಮುಂದೆ ಡುಬ್ಬ ಚಪ್ಪರಿಸಿ ಕಳ್ಸವ ಅವು ಹುಡುಗರು ಅಲ್ಲಿದ್ರ ಸಹಿತ ಏನದ ರೊಕ್ಕ ರೂಪಾಯಿ ಹಿಂಗೆ ಹರ್ಕತ್ತ ಸಣ್ಣಪ್ಪ ಹಿಂಗೆ ರೊಕ್ಕ ಹರ್ಕತ್ತಾಗ ಅಂದ್ರೆ 500 ಹಾಕೋನೆ 100 ಹಾಕೋನೆ 2000 ಹಾಕೋನೆ ಇವತ್ತು ಎಷ್ಟು ಬೇಕಾಟ್ಟು ರೊಕ್ಕ ಹಾಕೋನೆ ಈಗ ಅವ ಹೋಗ್ಯಾನಂದ್ರೆ ಸಹಿತ ಹೇಳ್ತಿ ಆಗ್ತಾವ ಅವಳು ಹೇಳಿ ಫೋನ್ಪೇ ಮಾಡ್ತಾವ ಅವಳು ಹಿಂಗ್ರಿ ಅಂಟಿ ರೊಕ್ಕ ಹರ್ಕತ್ತಾಗ್ಯಾವ ಅಂತಂದ್ರೆ ಈಗ ನಿಮ್ಮ ಸಣ್ಣಪ್ಪರು ಅದರತ್ತೆ ತಿಳ್ಕೊರಿ ಇಲ್ಲ ತನಬೇಡ್ರಿ ನಾ ಕೊಡ್ತೀನಿ ತೇಕಿಸಿಲ್ಲ ಖರ್ಚಿದ್ರಿ ಎಲ್ಲ ಮೈದಂದರಿಗೆ ಹಾಕ್ತಾಳ ಈಗ ಪ್ರಕಾಶಾಗೂ ಹಾಕ್ತಾಳ ನಮ್ಮ ದವಾಖಾನೆ ಕೊಡ್ತಾಳ ಯಾವ್ದೇನು ತೊಂದರೆ ಇಲ್ಲ
ಎಷ್ಟು ಮಂದಿ ಮಕ್ಕಳು ರೀ ಅಣ್ಣವ್ರಿಗೆ ರೀ? 3 ಮಂದಿ ಹೆಣ್ಮಕ್ಳು ಅದಾರ. 3 ಜನ ಹೆಣ್ಮಕ್ಳು ಇದಾರ. ಸುಮ್ಮದ್ರ ಒಂದು ಗಂಡರಿ ಆಗಲಿಲ್ಲ. ಇಟ್ಟು ತೊಗೊಂಡ್ರಿ ಅದೇ ಹೆಣ್ಮಕ್ಳೇ ಗಂಡು ಮಕ್ಳು ಇದ್ದಾರ ಅದಾರ ಈಗ ರೀ, ಏನಿಲ್ಲ ರೀ. 3 ಮಂದಿ ಹೆಣ್ಮಕ್ಳು ಯಾರ ಯಾಕಿರ್ಲಕ್ಕ ಅವ್ನ ದೈವದಾಗ ಏನದ ಈಗ ಅವೇ ಗಂಡಸ ಮಕ್ಳು ತಿಳ್ಕೊಂಡು ಕೇಸಂದ್ರೆ ಏನದ ಸುಮ್ಮನೆ ಅದ್ರ ಇಟ್ಕೊಂಡ್ಕೆ ಹೊಂಟಿವಿ ನೋಡಪ್ಪ. ಒಂದು ಹುಡುಗಿ ವಿಜಯಪುರಕ್ಕೆ ಹಚ್ಚಾರ ಆಕ್ಸಿಡೆಂಟ್ಗೆ. ಒಂದು ಹುಡುಗಿಗೆ ಏನದ ಅಲ್ಲೇ ಬಾಗೇವಾಡಿಗೆ ಹಚ್ಚಾರ. ಈ ಸದ್ದು ಒಂದು ಹುಡುಗಿ ಇನ್ನೊಂದು 5-6 ವರ್ಷದಿಂದ ಅದ ಅದಕ್ಕೆ ಏನದ ಅಲ್ಲೇ ಹಚ್ಚಾರ ಈ ವರ್ಷ. ಆಕಿನೂ ಆದರ್ಸ ಅಲ್ಲಿ ಇದಕ್ಕೆ ಹುಂಚಾಳಕ್ಕೆ ಹೇಳಕ್ಕೆ ಹೊಂಟಿದ್ದು, ಪಟ್ಟ ಕೊಡ್ಲಕ್ಕೆ ಹೊಂಟಿದ್ದು. ಹಿಂದಿ ಆಕಿ B.Ed ಆಗ್ಯದ, ಹೇಳಕ್ಕೆ ಹೋತಿದ್ಲು. ಈ ಸಲ ಏನದ ಹಿಂದಿ ಪೋಸ್ಟ್ ಯಾವ್ದು ಆಗ್ಯದತ್ತ. ಅದಕ್ಕಾಗಿ ಈಗ ಈ ಸಲ ಎಲ್ಲಾರ ಹೋಲಕ್ಕೆ ಬರ್ತದ. ಆಕಿ 10,000 ಕೊಡ್ತಾರ. ಮತ್ತು ಆದ್ರೆ ಏನದ ಮತ್ತೇಲಿ ಹೋಗೋದು ಇದೊಂದು ವರ್ಷ ಬಿಟ್ರಾಯ್ತು, ಮುಂದಿನ ಸಲ ಹೋದ್ರಾಯ್ತು. ಈ ಸಲ ಮಗಂದು ಹಾಂ ಈಗ ಮಗಂದು ಅದು ಇದು ಕಟ್ಟೋದು ಮೂರ್ತಿ ಕಟ್ಟೋದಲ್ಲ, ಅದಕ್ಕಾಗಿ ಈ ಸಲ ನಮಗೂ ಬರೋದು ಹೋಗೋದು ಅದು 2ನೇ ಪುಣ್ಯತಿಥಿ ಅದ. ಬರೋದು ಹೋಗೋದು ಆತದ, ರಜಾ ಕೊಡಂಗಿಲ್ಲ. ನಾ ಇದೊಂದು ಸಲ ಬಿಡ್ತೀನಿ ರೀ, ಇನ್ನೊಮ್ಮೆ ಹೋಗ್ತೀನಿ ಅಂತೈತಿ ಅಂದ್ಲು. ಆಯ್ತು ಅವ್ರ ಆತೈತಿ ಹೇಳಿಯಪ್ಪ. ಆಕಿನೂ ಮನೆ 8 ದಿನ ಬಂದಿದ್ಲು ಲಕ್ಷಣಕ್ಕೆ ಹೋಗಿ. ಅವರು ನಾವು ಕೂಡೆ ಎದ್ದು ಕೇಸಿಂದ್ರೆ ಏನದ ಅವರು ಮನೆ ಆ ಕಡೆ ಹೋದ್ರು, ನಾವೇನದ ಈ ಕಡೆ ಬಂದೀವಿ. ಎಲ್ಲ ಚಂದ ಅದಪ್ಪ. ಮನಾರ್ ಹೊಲ ಮನೆ ಹಿರಿಯರು ಬಾಳೆ ತೆಳಗಿಂದ ಅವಂದೇ ಪಟ್ಟಿ. ಅಲ್ಲೊಂದು 6 ಎಕರೆ ಅದು.